ಸ್ನೇಹಿತರೆ ನಮಸ್ಕಾರ. ಕೆಲವರಿಗೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ ಹಾಕೊಳ್ಳೋದೇ ಒಂದು ದೊಡ್ಡ ಸ್ಟೇಟಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೊಬ್ರು ಮಾಜಿ ಅಧ್ಯಕ್ಷ ತನ್ನ ವಿಚಾರ ಮತ್ತೆ ಚುನಾವಣಾ ವಿಚಾರ ಹಾಗೂ ವೈಯಕ್ತಿಕ ವಿಚಾರಗಳನ್ನ ಸಾರ್ವಜನಿಕವಾಗಿ ಸ್ಟೇಟಸ್ ಹಾಕಿ ಈಗ ಪೇಚಿಗೆ ಸಿಲುಕಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ, ದಯವಿಟ್ಟು ನೋಡಿ. ನಮ್ಮನ್ನ ಮತದಾರರು ಗೆಲ್ಸಿದ್ದಾರೆ. ನಮ್ಗೆ ಯಾವುದೇ 27 ಲಕ್ಷದ ದುಡ್ಡು ನಾನು ನೋಡಿಲ್ಲ, ಇಸ್ಕೊಂಡು ಇಲ್ಲ. ರಾಜಕೀಯ ಉದ್ದೇಶದಿಂದ ಅವ್ರನ್ನ ಅವಿಶ್ವಾಸ ತಂದು ಎಲ್ಲ ಮೆಂಬರು ಕೆಳಗಿಸಿದ ಮೇಲೆ ಹತಾಶರಾಗಿ ಈ ಥರ ಸ್ಟೇಟಪ್ಪು ವಾಟ್ಸಪ್ ಹಾಕಿ ಎಲ್ಲ ಮೆಂಬರ್ದು ಮರ್ಯಾದೆಗಳಿದ್ದಾರೆ, ನಮ್ಮದು ಸೇರಿಸಿ. ನಮಗೂ ಅಧಿಕಾರ ಕೊಡ್ತೀನಿ ಅಂತ ಹೇಳಿ ಕೊಡಲಿಲ್ಲ, ಮೋಸ ಮಾಡಿದ್ರು. ನಮ್ಮನ್ನು 2 ಸಲಿನೂ ಕರ್ಕೊಂಡೋಗಿ ಅವ್ರ ಜೊತೆಲಿ ಮೋಸ ಮಾಡಿದ್ರು. ನಮ್ಮ ಸಂಸದರು ನಮ್ಮ ಎಲ್ಲ 10 ಜನ ಸದಸ್ಯರು ಇರ್ಬೋದು, ನಮ್ಮ ಪಂಚಾಯತಿ ಸದಸ್ಯರು ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ. ಈ ಒಬ್ಬೊಬ್ಬನೇ ಲೀಡ್ರು ಅಂತ ಮಡಿಕೊಂಡಿಲ್ಲ ಎಮ್ಮನ ಗೌತಮಿನ. ಆದರೂ ನಮ್ಗೆ MP ಅವ್ರು ಗೊತ್ತಿದ್ದಾರೆ ಅಂತೇಳಿ ಅಪ್ಪನ ಹೆಸರನ್ನ ಮಾಜಿ MP ಅವ್ರ ಹೆಸರು ತಂದು ಇಲ್ಲಿ ಅವಮಾನಿಸ್ತಾ ಇದ್ದಾರೆ. ನಿರ್ಗಮಿತ ಅಧ್ಯಕ್ಷ ಏನಾಗಿದ್ದಾರೆ ಗೌತಮಿ ಅವರು, ಪಾಪ ಅವರು ಹತಾಶೆಗೊಂಡು ಪಂಚಾಯತಿ ಸದಸ್ಯರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅವಿಶ್ವಾಸ ತಂದು ಕೆಳಗಿಳಿಸಿದ ಕಾರಣದಿಂದ ಸದಸ್ಯರ ಮೇಲೆ ಬ್ಲಾಕ್ ಮೇಲ್ ತಂತ್ರ ಹುಡುಕ್ತಾ ಇರೋದು ಇದು ಸರಿಯಲ್ಲ. ಸ್ನೇಹಿತರೆ ಕೇಳಿದ್ರಿಲ್ಲ, ಗೌತಮಿ ಎಂಬುವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋ ಇವರು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕೊತ್ಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು. ಅಂದು ಮಾವಿನಕಟ್ಟೆ ಪಾಳ್ಯದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದ ಗೌತಮಿ ಇಂದು ತನ್ನ ಸುತ್ತಲ ಸದಸ್ಯರಿಂದ ಅವಿಶ್ವಾಸಗೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಿರಿಯನ್ನ ಕಳೆದುಕೊಂಡಿದ್ರು. ಇದಾದ ನಂತರ ತನ್ನ ಜೊತೆಯಲ್ಲಿದ್ದ ಸದಸ್ಯ ಪರಮೇಶ್ ಎದುರು ಗುಂಪಿಗೆ ಸೇರಿದ್ದಾನೆ ಎಂದು ಅಸಮಾಧಾನಗೊಂಡು ಆಕೆ ತನ್ನ ಈ ವಿಚಾರವನ್ನ ಹಾಗೂ ಚುನಾವಣೆಗೆ ಖರ್ಚು ಮಾಡಿದ್ದ ಹಣ ಲೆಕ್ಕಾಚಾರವನ್ನ ತನ್ನ ಸ್ಟೇಟಸ್ ಅಲ್ಲಿ ಹಾಕಿದ್ರು. ಮಾಜಿ ಅಧ್ಯಕ್ಷ ಗೌತಮಿಯ ಸ್ಟೇಟಸ್ ಇಂದ ಅಸಮಾಧಾನಗೊಂಡ ಸದಸ್ಯರ ಅಭಿಪ್ರಾಯ ಹೀಗಿದೆ, ಕೇಳಿ. ನಮ್ಮನ್ನ ಮತದಾರರು ಗೆಲ್ಸಿದ್ದಾರೆ. ನಮ್ಗೆ ಯಾವುದೇ 27 ಲಕ್ಷದ ದುಡ್ಡು ನಾನು ನೋಡಿಲ್ಲ, ಇಸ್ಕೊಂಡು ಇಲ್ಲ. ರಾಜಕೀಯ ಉದ್ದೇಶದಿಂದ ಅವ್ರನ್ನ ಅವಿಶ್ವಾಸ ತಂದು ಎಲ್ಲ ಮೆಂಬರು ಕೆಳಗಿಸಿದ ಮೇಲೆ ಹತಾಶರಾಗಿ ಈ ಥರ ಸ್ಟೇಟಪ್ಪು ವಾಟ್ಸಪ್ ಹಾಕಿ ಎಲ್ಲ ಮೆಂಬರ್ದು ಮರ್ಯಾದೆಗಳಿದ್ದಾರೆ, ನಮ್ಮದು ಸೇರಿಸಿ. ನೀವು ಯಾವ ಪಕ್ಷದ ಬೆಂಬಲಿತರು? ನಾವು ಕಾಂಗ್ರೆಸ್. ಅವರು ಕಾಂಗ್ರೆಸ್ ಅಂತ ಬಂದರೂ ಎಲ್ಲ ಪಕ್ಷದಲ್ಲೂ ಓಡಾಡ್ತಾರೆ. ಇಬ್ರು ಕಾಂಗ್ರೆಸ್. ಹೌದು, ಕಾಂಗ್ರೆಸ್ ಬೆಂಬಲಿತ. ಅವರು ಅವ್ರನ್ನ ವಿರೋಧ ಆಯ್ಕೆ ಆದರು. ಅದಾದಮೇಲೆ ಉಪಾಧ್ಯಕ್ಷ ಮಾಡಿದ್ವು. ಅವರ ಬೆಂಬಲಿತ ಅಭ್ಯರ್ಥಿನೇ ತಿರುಗಿ ಅಧ್ಯಕ್ಷ ಮಾಡಿದ್ವು. 2ನೇ ಬಾರಿಗೂ ತಿರುಗಿ ಅವ್ರನ್ನೇ ಅಧ್ಯಕ್ಷ ಮಾಡಿದ್ವಿ. ನಾವು ಕೆಲಸ ಕಾರ್ಯ ಏನೂ ಆಗಲಿಲ್ಲ ಪಂಚಾಯತಿಲಿ 17 ತಿಂಗಳಿಂದ. ಯಾರು ಬಂದರೆ ಯಾರಿಗೂ ಮೆಂಬರ್ಗೆ ಮರ್ಯಾದೆ ಕೊಡೋಕ್ಕಿಲ್ಲ, ಮತ್ತು ಯಾರು ಅವ್ರ ಆಫೀಸ್ ರೂಮ್ಗೆ ಯಾರು ಹೋಗಂಗಿಲ್ಲ. ಹಂಗಾಗಿ ಎಲ್ಲರದು ಮರ್ಯಾದೆ ಕಳೆದ್ರು. ಯಾರು ಎಲ್ಲ ಉಪಾಧ್ಯಕ್ಷ ಚೇರ್ ತೆಗೆದು ಮ್ಯಾಕ್ ಹಾಕೋರು. ಅಮ್ಮ ಕೂತ್ಕೊಂಡ್ರೆ ಮುಖದಲ್ಲಿ ಇದು ಚುಂಗ್ ವಾಸನೆ ಹೊಡಿತದೆ ಅಂತ ಅಮ್ಮನ ತೆಗೆದು ಮ್ಯಾಕ್ ಹಾಕೋರು. ಹಾಂ, ತೆಗೆದೇ ಚೇರ್ ಮ್ಯಾಕ್ ಹಾಕೋದ್ರು. ಹಂಗಾಗಿ ಅವ್ರಿಗೆ ಹೈಟೆಕ್ ಅವರು ಇಲ್ಲಿ ಯಾರಿಗೂ ಲೋಟೆಕ್ ಇಲ್ಲ. ಹಂಗಾಗಿ ಎಲ್ಲ ಸದಸ್ಯರು ಒಂದಾಗಿ ಅಭಿವೃದ್ಧಿ ಕೆಲಸ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದಾಗಿ ಬೇರೆ ಮೆಂಬರ್ನ ವಿಶ್ವಾಸ ಅಧ್ಯಯನ ಮಾಡಿದ್ದೀವಿ. ಇವಾಗ ಅಧಿಕಾರದಲ್ಲಿರೋರು ಯಾರು? ಚಿಕ್ಕದಯ್ಯಮ್ಮ ಅಂತ. ನೀವೇನಾ? ಆಯಮ್ಮ ಮಾಡಿದ ತಪ್ಪು. ನಮಗೂ ಅಧಿಕಾರ ಕೊಡ್ತೀನಿ ಅಂತ ಹೇಳಿ ಕೊಡಲಿಲ್ಲ, ಮೋಸ ಮಾಡಿದ್ರು. ನಮ್ಮನ್ನು 2 ಸಲಿನೂ ಕರ್ಕೊಂಡೋಗಿ ಅವ್ರ ಜೊತೆಲಿ ಮೋಸ ಮಾಡಿದ್ರು. ಜಾಲತಾಣದಲ್ಲಿ ನಮಗೆ ಕೊಡಬೇಡಿ ಅಂತ ಹೈಕೋರ್ಟ್ಗೆ ಹೋಗಿ ಸ್ಟೇಯನ್ನು ತಂದರು ನಮ್ಮ ವಿರುದ್ಧವಾಗಿ. ಅವ್ರಿಗೆ ನಾವೇ ಬೆಂಬಲ ಕೊಟ್ಟು ನಾವೇ ಮಾಡಿದ್ದು ಅಂಥದ್ರಲ್ಲಿ ಅದರಲ್ಲೂ ಇದು ಸ್ಟೇ ತಗೊಂಡ್ರು. ನಂತರ ಈಗ ಸ್ಟೇ ಎಲ್ಲ ವಜಾ ಮಾಡಿಸಿ ಈಗ ನಾವು ಅಧ್ಯಕ್ಷ. ಘಟನೆ ವಿಚಾರವಾಗಿ ಇವತ್ತು ಪರಮೇಶ್ವರ್ ಮರ್ಯಾದೆ ಎಲ್ಲ ಹೋಗಿದೆ ಅಂತ ಹೇಳಿ ಊರೆಲ್ಲ ಮಾತಾಡ್ತಾ ಇದ್ದಾರೆ ಸದಸ್ಯರು. ಈ ವಿಚಾರವಾಗಿ ನೀವೊಬ್ಬರು ಸದಸ್ಯರ ರಾಜಕಾರಣದಲ್ಲಿ ಸೋಲು ಗೆಲುವು ಸರ್ವಸಾಮಾನ್ಯ. ನಾವು ಒಬ್ಬ ಮಹಿಳೆ ಅಂದ್ಬಿಟ್ಟು ಎಲ್ಲ ಸದಸ್ಯರು ಸೇರ್ಕೊಂಡು ಅಧ್ಯಕ್ಷರು ಮಾಡಿದ್ವಿ. ಅವರು ಸದಸ್ಯರ ವಿಶ್ವಾಸ ಗಳಿಸ್ತಾರೆ. ಅವಿಶ್ವಾಸ ತಂದು ಕೆಳಗಿಳಿಸಿದ ಕಾರಣದಿಂದ ಸದಸ್ಯರ ಮೇಲೆ ಬ್ಲಾಕ್ ಮೇಲ್ ತಂತ್ರ ಹುಡುಕ್ತಾ ಇರೋದು ಇದು ಸರಿಯಲ್ಲ. ರಾಜಕಾರಣದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಒಳ್ಳೆತನಕ್ಕೆ ಯಾವುದಾದ್ರೂ ಬೆಲೆ ಸಿಗುತ್ತೆ. ಅದನ್ನು ಅವರು ಸದಸ್ಯರ ಹತ್ರ ಉಳಿಸ್ಕೊಳ್ಳಿಲ್ಲ. ಇವೆಲ್ಲ ಮಾಡೋದು ತಪ್ಪು. ಒಬ್ಬ ಸದಸ್ಯಗಳು ಬ್ಯಾಗ್ ಮೇಲೆ ತರೋದು ಇವೆಲ್ಲ ತಪ್ಪು ಅಂತ ನಮ್ಗೆ ಅನ್ನಿಸ್ತದೆ. ಮೊದಲನೇ ಅವಧಿಯಲ್ಲಿ ಏನು BCMA ಕ್ಯಾಟಗರಿಗೆ ಅಧ್ಯಕ್ಷರು ಅಂತ ಘೋಷಣೆ ಆಯಿತು ಸರ್ಕಾರದಿಂದ. ಈ ಅವಧಿಯಲ್ಲಿ ಅವರೇ ಬೆಂಬಲಿತ ಕೊತ್ಕೆರೆ ಅಪ್ಸನಾ ಖಾನಂ ಎಂಬ ಮಹಿಳೆಯನ್ನು ಎಲ್ಲ ಸದಸ್ಯರು ಆ ಗೌತಮಿ ಜೊತೆಗೂಡಿ ಅವಿರೋಧವಾಗಿ ನಾವು ಪಾಪ
ಅವ್ರನ್ನ ಆಯ್ಕೆ ಮಾಡಿ 30 ತಿಂಗಳು ಅಧ್ಯಕ್ಷರು ಮಾಡ್ದೋ. ಮತ್ತು ಈಗಿನ ಏನು ನಿರ್ಗಮಿತ ಅಧ್ಯಕ್ಷರು ಗೌತಮಿಯರು ಇದ್ದರು, ಅವ್ರನ್ನ ಉಪಾಧ್ಯಕ್ಷರನ್ನಾಗಿ 30 ತಿಂಗಳು ಆಯ್ಕೆ ಮಾಡಿ ಪಂಚಾಯಿತಿ ಸುಸೂತ್ರವಾಗಿ ನಡೀತು. ಮತ್ತು 2ನೇ ಅವಧಿಗೇನು ನಾವು 23ನೇ ಇಸ್ವಿಲಿ ಗೌತಮಿಯವ್ರನ್ನ ಆಯ್ಕೆ ಮಾಡಿದೋ ಅಧ್ಯಕ್ಷರಾಗಿ. ಅವರು ಫಸ್ಟು ನಮಗೆಲ್ಲ ಭಾಳ ನಾನು ಅಧ್ಯಕ್ಷ ಆದರೆ ಪಂಚಾಯಿತಿ ಅಭಿವೃದ್ಧಿ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪಾಪ ಅಧ್ಯಕ್ಷ ಆದರೂ ನಾವೆಲ್ಲ ಸಹಕಾರನೂ ಕೊಟ್ಟು ಅವ್ರಿಗೆ ಸಹಕಾರ ಕೊಟ್ಟು ಅಂದರೆ ಯಾವ ರೀತಿ ಅಂದರೆ ಏನೋ ಹೆಂಗಿದ್ದಾರೆ ಸ್ವಲ್ಪ ಕೆಲಸ ಮಾಡ್ತಾರೆ ಅಂತ ಸಹಕಾರ ಕೊಟ್ಟು. ಬಟ್ ಅವರು ದಿನ ಕಳೆದಂತೆ ಅವರು ಸ್ವಲ್ಪ ಸದಸ್ಯರಿಗೆ ಸ್ಪಂದಿಸಲಿಲ್ಲ. ಯಾವುದೇ ಸ್ಪಂದಿಸ್ತಿದೆ ಇಲ್ದಲೇ ಇರ್ತಂಥ ಕಾರಣದಿಂದ ಗ್ರಾಮಗಳಲ್ಲಿ ಕೆಲಸ ಕಾರ್ಯಗಳು ಕುಂಠಿತ ಆದವು. ಈ ಉದ್ದೇಶದಿಂದ ನಾವೇನು ಮಾಡ್ದೋ ಅವ್ರಿಗೆ 2-3 ಸಲ ವೈಯಕ್ತಿಕವಾಗಿ ಹೇಳಿ ಈ ಥರ ನೀವು ಭಾಳ ಅಕ್ಷರಸ್ಥರಿದ್ದರೆ ಸ್ವಲ್ಪ ಸಹಕಾರ ಕೊಡಿ, ನಾವು ಏನಾದರೂ ಊರಲ್ಲಿ ಅಭಿವೃದ್ಧಿ ಮಾಡೋಣ ಅಂದರೆ ಯಾವುದೇ ಸ್ಪಂದಿಸಲಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರು ಬೇಸರಗೊಂಡು ಮತ್ತೆ ಏನಾಯಿತು 20 ತಿಂಗಳಾದಮೇಲೆ ಒಂದು ಅವಿಶ್ವಾಸ ನಿರ್ಣಯವನ್ನು ತಂದರು. ಅವಿಶ್ವಾಸ ನಿರ್ಣಯದ ಪರವಾಗಿ 10 ಜನ ಸದಸ್ಯರು ಒಟ್ಟುಗೂಡಿ ಏನು ಮಾಡಿದ್ರು, ತಮ್ಮ ಊರಿನ ಗ್ರಾಮದ ಕೆಲಸಗಳು ಆಯ್ತಲ್ಲ ಅಂದ್ಬಿಟ್ಟು ಚಿಕ್ಕತಾಯಮ್ಮನಿಗೆ ಮೊದಲಿಗೇನು ಅವರು ಒಂದು ಇದನ್ನು ಕೊಟ್ಟಿದ್ರು ವಾಗ್ದಾನನ 10 ತಿಂಗಳಿದ್ದಂಗೆ ನಿಮ್ಮನ್ನು ಮಾಡ್ತೀನಿ ಅಂತ. ಅದೇ ಪ್ರಕಾರ ನಾವು ಚಿಕ್ಕತಾಯಮ್ಮನ ಅಧ್ಯಕ್ಷರು ಅಂತ ಎಲ್ಲ ಸದಸ್ಯರು ತೀರ್ಮಾನ ಮಾಡಿಕೊಂಡು ಅವ್ರನ್ನ ನಾವು ಹೋಗಿ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಅರ್ಜಿ ಕೊಟ್ಬಿಟ್ಟು ನಾವು ಅವಿಶ್ವಾಸ ನಿರ್ಣಯವನ್ನು ಏನು ಮಂಡಿಸ್ತೋ ಅವರು ಮತ್ತೆ ಏನು ಮಾಡಿದ್ರು, ಹೋಗಿ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಅದಕ್ಕೆ ತಡೆಯಾಜ್ಞೆ ತಂದು ತಿರ್ಗಾ ಮತ್ತೆ ನಾವೇನು ಮಾಡಿದೋ ತಿರ್ಗಾ ಹೋಗಿ ಅದೇ ಉಪವಿಭಾಗಾಧಿಕಾರಿಗಳು ತುಮಕೂರು ಮುಖಾಂತರ ತಿರ್ಗಾ ಅರ್ಜಿ ಕೊಟ್ಟು ಆ ಸ್ಟೇಯನ್ನು ಕ್ಯಾನ್ಸಲ್ ಮಾಡಿಸಿ ಮತ್ತೆ ಚಿಕ್ಕತಾಯಮ್ಮರನ್ನ ಎಲ್ಲ ಸದಸ್ಯರು ಒಟ್ಟುಗೂಡಿ ಅಧ್ಯಕ್ಷರು ಅಂತ ನಾವು ತೀರ್ಮಾನ ಮಾಡಿ 2ನೇ ಬಾರಿಗೆ ಮಾನ್ಯ ತಾಲೂಕು ಇಒಗಳು ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಇವರು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಅವರು ಅಧ್ಯಕ್ಷರು ಅಂತ ತೀರ್ಮಾನ ಆಗಿ ಕೆಲಸ ಕಾರ್ಯಗಳು ಸುಮಾರು ಒಂದು 20 ದಿವಸ ಆಗಿದೆ. ಪಂಚಾಯತಿ ಇವತ್ತು ತಾನೇ ಮೀಟಿಂಗ್ ಮೊದಲನೇ ಸಾಮಾನ್ಯ ಸಭೆ ಮುಗಿದಿದೆ. ನಾವು ಎಲ್ಲ ಸದಸ್ಯರು ಏನಾದರೂ ಇನ್ನು ಉಳಿಕೆ ಅವಧಿಯಲ್ಲಿ ಜನಗಳಿಗೆ ಸೇವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಮಧ್ಯದಲ್ಲಿ ನಮ್ಮ ನಿರ್ಗಮಿತ ಅಧ್ಯಕ್ಷ ಏನಾಗಿದ್ದಾರೆ ಗೌತಮಿ ಅವರು ಪಾಪ ಅವರು ಹತಾಶೆಗೊಂಡು ಪಂಚಾಯತಿ ಸದಸ್ಯರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾಯಿದ್ದಾರೆ. ಅವರು ಜನಸೇವೆ ಮಾಡಲಿ, ಅದನ್ನು ಬಿಟ್ಬಿಟ್ಟು ಇಂಥ ಕೆಲಸಗಳು ಮಾಡಬಾರ್ದು. ಒಂದೇ ಪಕ್ಷದಲ್ಲಿ ಕಿತ್ತಾಡ್ತಾ ಇದ್ರೆ ಜನ ನೋಡಿ ನಗುವಂಥ ಸ್ಥಿತಿನ ತಂದಿಕ್ಕಿದ್ದಾರೆ. ಇದಕ್ಕೆ ಮೂಲ ಕಾರಣ ಮಾಜಿ ಅಧ್ಯಕ್ಷರಾದಂಥ ಗೌತಮಿಯವರೇ. ಅವರು ಸರಿಯಾದ ನಡವಳಿಕೆ ನಡ್ಕೊಂಡಿದ್ರೆ, ಸರಿಯಾದ ಗ್ರಾಮ ಪಂಚಾಯತಿ ನಡೆಸ್ಕೊಂಡು ಹೋಗಿದ್ರೆ ಇಲ್ಲಿ ಯಾರ್ದು ವಿರೋಧ ಇರಲಿಲ್ಲ. ಮೊದಲನೇ ಬಾರಿ 10 ಜನ ಗೆದ್ದಿದ್ರು ಸಹ ಫಸ್ಟು ಎಲ್ಲ ಮೆಂಬರ್ನು ಕಿಡ್ನಾಪ್ ಮಾಡ್ಕೊಂಡು ಮಡಿಕೊಂಡು ನನ್ನ ಬೆಂಬಲಿತ ಅಭ್ಯರ್ಥಿನೇ ಮಾಡಬೇಕು ಅಂತ ಇದ್ದಿದ್ದು ನೀನೇ. 2ನೇ ಬಾರಿನೂ ಅಧ್ಯಕ್ಷ ಆಗಬೇಕಾದ್ರೆ ನಾವೇ ಆಗಬೇಕು, ನಿಮ್ಮ ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಮನ್ನೆಲ್ಲ ಕಡೆಗಣಿಸಿ ಹೋಗಿ 2ನೇ ಬಾರಿ ವಿರೋಧ ಹಾಕಿರೋದು ನೀನೇ. ಕರೆಕ್ಟಾಗಿ ಪಂಚಾಯತಿ ನಡ್ಸ್ಕೊಂಡು ಹೋಗಲಿ, ನಾವೆಲ್ಲ ಸಹಕಾರ ಕೊಡೋಣ ಅಂತ ಪಂಚಾಯತಿಲಿ ಇದ್ದರೂ ಸಹ ನೀನು ಕರೆಕ್ಟಾಗಿ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಳ್ದಲೆ 1 ವರ್ಷ ಆದರೂ ಮೀಟಿಂಗ್ ಕರೀದಲೆ ಇಲ್ಲದ ಕುಚೇಷ್ಟೆಗಳನ್ನ ಮಾಡ್ಕೊಂಡು ಅವರು ಇವ್ರನ್ನ ಎತ್ಕಟ್ಕೊಂಡು ಕೇಳಬಾರ್ದವ್ರನ್ನ ಹೇಳಿಕೆ ಮಾತು ಕೇಳ್ಕೊಂಡು ನೀನು ನಿನ್ನ ರಾಜಕೀಯ ಭವಿಷ್ಯನೂ ನೀನೇ ಹಾಳು ಮಾಡ್ಕೊಂಡಿದ್ದೀಯ. ಈಗ ಪರಮೇಶ್ವರ್ಗೆ ನಾನು 22 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, ಅದನ್ನು ತಂದು ಕೊಡಲಿ, ಅವನು ಗಾಂಡು ಇಲ್ಲ ಅಂತ ಒಪ್ಕೊಳ್ಳಿ, ಇವೆಲ್ಲ ನಿನಗೆ ಶೋಭೆ ತರ್ತಕ್ಕಂಥ ಮಾತಲ್ಲ. ಚುನಾವಣೆ ಅಂತ ಅಂದಮೇಲೆ ನಾನು ಲೀಡ್ರು, ಇನ್ನೊಬ್ಬರು ಲೀಡ್ರು, ನೀನು ಲೀಡ್ರು, ಎಲ್ಲ ಲೀಡ್ರು. ಆ ವಾರ್ಡಲ್ಲಿ ಎಲ್ಲರೂ ಶ್ರಮ ಪಟ್ಟಿರ್ತಾರೆ. ಎಲ್ಲರೂ ಏನು ಇವತ್ತಿನ ರಾಜಕೀಯ ಕಲುಷಿತ ವಾತಾವರಣದಲ್ಲಿ ಏನು ಮಾಡ್ಬೇಕಂತ ಮಾಡಿರ್ತಾರೆ. ಅದನ್ನು ನೀನೇನೋ ಕೊಟ್ಟಿರ್ತಕ್ಕಂಥದ್ದು ಏನಾರು ಪ್ರೂಫ್ ಇದ್ದರೆ ತಂದಿಟ್ಟರೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೋದು. ನಾನು ಖರ್ಚು ಮಾಡಿದ್ದೆ 22 ಲಕ್ಷನ, ನಾನು ಯಾರಿಗೂ ಜನಗಂಚಿದ್ದೀನಿ ಅಂತ ಅಂದರೆ ನೀನು ಜನಗಂಚಿದ ಜನದ ಹತ್ರ ಈಸ್ಕೊಳ್ಳಿ. ಪರ್ಮಿಷನ್ ಕೊಟ್ಟಿಲ್ವಲ್ಲ, ಈ ಥರ ನೀನು ಇಲ್ಲದ ಅಪಾದನೆ ಮಾಡ್ತಾಯಿದ್ರೆ ಅವ್ರ ಮೇಲೆ ಸರಿಯಾದ ಸಾಕ್ಷಿ ಆದರೆ ಇಲ್ಲದೇ ಇದ್ರೆ ಇವತ್ತು ಮಾಧ್ಯಮದಲ್ಲಿ ಬಂದಿರೋದು ನೋಡಿದ್ರೆ, ಟಿ ವಿಲಿ ಬಂದಿರೋದು ನೋಡಿದ್ರೆ ಒಬ್ಬ ಪರಮೇಶ್ವರಿಗೆ ಮಾಡ್ತಕ್ಕಂಥ ಅಪಮಾನ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಮಾಡ್ತಿರ್ತಕ್ಕಂಥ ದೊಡ್ಡ ಅಪಮಾನ ಆಗಿದೆ. ಇದ್ರ ಗಂಡು ಕುಲಕ್ಕೆ ನೀನು ಗಾಂಡು ಅಂತಂತ ಒಬ್ಬ ಹೆಣ್ಣಾಗಿ ಹೇಳ್ತಾ ಇದ್ದೀನಿ ನೀನು. ಇದೇ ಥರ ಮುಂದುವರೆದ್ರೆ ಈ ವಿಚಾರವಾಗಿ ನಾವು ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆನೇ ಹೂಡಬೇಕಾಗತ್ತೆ. ಇವತ್ತಾರು ಎಚ್ಚೆತ್ಕೊಂಡು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ವಾಪಸ್ ಪಡ್ಕೊಂಡಿದ್ರೆ ಸರಿ, ಪಡ್ಕೊಳ್ಳಿಲ್ಲ ಅಂದರೆ ಅದ್ರ ಮುಂದಿನ ಪರಿಣಾಮನ ನೀನು ಎದುರಿಸಬೇಕಾಗುತ್ತೆ. ಹೌದು, ಈ ಮಣ್ಣಿನ ನೆಲದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕಾನೂನು ಇದೆ. ಆ ಕಾನೂನಿನಲ್ಲಿ ನಾವು ಹೋರಾಟ ಮಾಡಬೇಕಿದೆ. ಹೀಗೆ ಸಾಮಾಜಿಕ ಜಾಲತಾಣದಿಂದ ಯಾವುದೇ ಪ್ರಯೋಜನ ಲಾಭವೂ ಸಿಗುವುದಿಲ್ಲ. ವಸಂತವಾಣಿಗೆ ಕರೆ ಮಾಡಿದ ಗೌತಮಿಯವರು ಮಾತನಾಡಿದ್ದು ಹೀಗೆ. ಪಾಪ ಏನೋ ಪ್ರೆಸ್ ಮೀಟ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಏನೇನೋ ಮಾಡ್ತಾ ಇರ್ತಿರಂತೆ. ಅದಕ್ಕೇನೆ ನಂದು ಒಂದ್ ಪ್ರೆಸ್ ಮೀಟ್ ಇತ್ತು ವಿತ್ ಡಾಕ್ಯುಮೆಂಟ್ಸ್ ಬರೋದ್ ನನಗೆ ನೆಕ್ಸ್ಟ್ ನಾಳೆನ ನಾಡ್ದು ಸಿಗುತ್ತೆ. ಸೊ ಎಲ್ಲಿ ಸಿಗ್ತೀರಾ? ಟೈಮ್ ಕೊಟ್ಬಿಡಿ ಸರ್. ಅಲ್ಲೇ ನಮ್ಮ ಊರಲ್ಲಿ ನನ್ನ ಬೂತ್ ಅಲ್ಲಿ ನನ್ನ ಜನ ಕೆಲ್ಸಿರೋ ಅಂತ ಜಾಗದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ಜಾಗ ಹೇಳಿ, ಟೈಮಿಂಗ್ಸ್ ಎಲ್ಲ ಹೇಳಿ, ಬರ್ತೀನಿ, ತೊಂದ್ರೆ ಇಲ್ಲ. ಆಯ್ತು ಸರ್. ಆಯ್ತು.
ಕೇಳಿದ್ರಲ್ಲ ಸ್ನೇಹಿತರೆ, ವಸಂತವಾಣಿ ಜೊತೆ ಮಾತನಾಡಿದ ಮಾಜಿ ಅಧ್ಯಕ್ಷೆ ಗೌತಮಿ ಅವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ನೀವು ಬಂದು ಭಾಗವಹಿಸಿ ಅಂದ್ರು. ನಾವು ಹೋಗೋದಕ್ಕೆ ಸಿದ್ಧ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ವರದಿನೂ ಕೂಡ ನಾನು ನಿಮ್ಮ ಮುಂದೆ ಇಡಲಿದ್ದೇನೆ. ಸ್ನೇಹಿತರೆ, ಕೊತ್ತಕೆರೆ ಗ್ರಾಮ ಪಂಚಾಯಿತಿಯ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು.